ಸಾವಯ್ಯ, ಮಾತೊಂದೇ ಸಾಕುವಯ್ಯ, ಅಯ್ಯ ಮಾತೊಂದೇ ಸಾಕುವಯ್ಯ, ಅಯ್ಯ ಮಾತೊಂದೇ ಸಾಕುವಯ್ಯ. ವಿನ್ನಹವ ಕೇಳುವವನೇ, ನಮ್ಮ ಕಣ್ಣೀರು ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಏಸಯ್ಯ, ಸುಖ ಕೊಡುವವನೇ, ಸ್ತೋತ್ರ ಏಸಯ್ಯ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧನು ಸ್ತೋತ್ರ ಪ್ರೀತಿ ಸ್ವರೂಪನಾಗಿರುವಂತಹ ತಂದೆಯಾದ ದೇವರೇ, ಹೌದು ಯೇಸುವೆ, ಮಧ್ಯಾಹ್ನ ಕಾಲ ಸಮಯದಲ್ಲಿ ಮತ್ತೊಮ್ಮೆ ನೀವು ನಾಮನ್ನು ಕೊಂಡಾಡಿ ಈ ದಿನ ನೀವು ನಮ್ಮನ್ನು ಅನೇಕ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾ ಇದ್ದೀರಿ. ನೀವು ಸ್ತೋತ್ರ ಸಲ್ಲಿಸ್ತಾ ಇದ್ದೀರಿ. ಈಗಾಗಲೇ ಮತ್ತು ಬರ್ತ್ಡೇ, ಗೃಹ ಪ್ರವೇಶ, ಆ ವಿಷಯದಲ್ಲಿ ನಮ್ಮೆಲ್ಲರನ್ನು ಒಗ್ಗೂಡಿಸಿ ನಿನ್ನ ಕಾರ್ಯವನ್ನು ಮಾಡಿಕೊಂಡು ಅಲ್ಲಿ ನೀವು ಮಹಿಮೆ ಹೊಂದಿದ್ದೀರಿ ಸ್ವಾಮಿ. ನೀವು ಮಾಡಿದ ಎಲ್ಲ ಮೇಲು ಉಪಕಾರಗಳಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಆ ಪ್ರಿಯ ಮಕ್ಕಳಿಗೆ ಒಂದು ಮನೆಯನ್ನು ಮಾಡಿ ಕೊಟ್ಟಿದ್ದೀರಪ್ಪ. ದೇವ, ಮನೆ ಇಲ್ಲದವರು ಮನೆಯನ್ನು ಕೊಟ್ಟಿದ್ದೀರಪ್ಪ. ದುಃಖದಲ್ಲಿರುವವರಿಗೆ ಸಂತೋಷವನ್ನು ಕೊಟ್ಟಿದ್ದೀರಿ. ದುಃಖವನ್ನು ಸಂತೋಷವನ್ನಾಗಿ ನಾನು ಏರ್ಪಾಡು ವಾಗ್ದಾನ ಮಾಡಿದ ದೇವರೇ, ಮಕ್ಕಳೆಲ್ಲರೂ, ನಂಬಿದ ಮಕ್ಕಳೆಲ್ಲರೂ ನಿನ್ನ ಬಲವಾದ ಕೈಗಳು ಗೊತ್ತಿಸಿ ಪ್ರಾರ್ಥಿಸ್ತೀನಿ. ವಿಶೇಷವಾಗಿ ವಿಕ್ರಮ್ಗಾಗಿ ಪ್ರಾರ್ಥಿಸ್ತೀನಿ, ಮಗಳಿಗಾಗಿ ಪ್ರಾರ್ಥಿಸ್ತೀನಿ. ಅವರಿಬ್ಬರನ್ನು ಚರ್ಚಪಡಿಸಿ ಈಗಾಗಲೇ ಕೊಟ್ಟಂಥ ಸಂತಾನ ಸ್ವಾಮಿ ಮಗುಗಾಗಿ ಪ್ರಾರ್ಥಿಸ್ತೀನಿ. ಆ ಪ್ರಿಯ ಮಗು ಅವನು ಚಿಕ್ಕಂದಿನಿಂದಲೇ ಯೆಹೋವನ ಭಯಭಕ್ತಿಯಲ್ಲಿ ಬೆಳೆದು ತಂದೆ ತಾಯಿಗೆ ಒಳ್ಳೆಯ ತರುವ ಮಗನಾಗಿ, ಕ್ರಿಸ್ತನಿಗೆ ಪ್ರತಿಷ್ಠೆ ತರುವ ಮಗನಾಗಿ ಅಪ್ಪ ಅವನು ಕಾಪಾಡು ತಂದೆ. ಉಳಿಸು, ಬೆಳೆಸು, ವಿದ್ಯೆ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆರೋಗ್ಯ, ಆಯುಷ್ಯ, ಅಭಿಷೇಕಗಳನ್ನು ಕೊಡಪ್ಪ. ಆ ಮಗ ಬೆಳೆದು ನಿಮಗೆ ಸಾಕ್ಷಿ ಮಗನಾಗಲಿಕ್ಕೆ ಸಹಾಯ ಮಾಡಪ್ಪ. ಈ ಸಮಯದಲ್ಲಿ ವಿಕ್ರಮ್ಗಾಗಿ ಪ್ರಾರ್ಥಿಸ್ನಪ್ಪ ದೇವ. ಫ್ಯಾಕ್ಟ್ರಿಯಲ್ಲಿ ಭಾಳ ಜವಾಬ್ದಾರಿಯುತವಾದಂಥ ಕೆಲಸ ಸ್ವಾಮಿ. ಯಾವ ರಿಮಾರ್ಕು ಬರದಂಗೆ, ಯಾವ ಅನಾಹುತ ಆಗದಂಗೆ, ಯಾವ ಶೋಧನೆ ಬರದಂಗೆ ಎಲ್ಲ ವಿಧವಾಗಿ ನೀನು ಕಾಪಾಡಪ್ಪ. ಯಾವ ರೀತಿಯೂ ಕೂಡ ಸ್ವಾಮಿ ಅಡಚಣೆಗಳು ಬರದಂತೆ ಎಲ್ಲ ವಿಷಯಗಳಲ್ಲಿ ನೀನು ಮಗನ ಸಂಗಡ ಇರು ಸ್ವಾಮಿ. ಮಗನಿಗೆ ಅಪ್ಪ ನೀನು ಬಲಗೈಯಾಗಿರು ತಂದೆ. ನೀನು ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಮಗನನ್ನು ಒಪ್ಪಿಸುವಾಗ ಸ್ವಾಮಿ, ದಿನದಿಂದ ದಿನಕ್ಕೆ ಹೋಗುವಾಗಲೂ ಬರುವಾಗಲೂ ಎಲ್ಲ ಪ್ರಯಾಣಗಳಲ್ಲೂ ಕೂಡ ನೀನು ಸಹಾಯ ಮಾಡಪ್ಪ. ನೀನು ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಆ ಉದ್ಯೋಗದಲ್ಲಿ ಬಡ್ತಿಯನ್ನು ಕೂಡ ಕೊಡು ಸ್ವಾಮಿ. ದೇವ ನಿನ್ನ ಸ್ತೋತ್ರ. ಮಗನ ನಿನಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಸೇವೆಯಲ್ಲಿ ಕೂಡ ಉಪಯೋಗಿಸಪ್ಪ. ನಿನ್ನ ಚಿತ್ತದಂತೆ ಅಲ್ಲಿ ದೇವ ಮಕ್ಕಳನ್ನು ಬಲಪಡಿಸುವಲ್ಲಿ, ಸುವಾರ್ತೆ ಸಾರುವಲ್ಲಿ ಮಗನಿಗೆ ಜೊತೆಗಾರನಾಗಿದ್ದು ನಡೆಸುತ್ತಂದೆ ನೀನು ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಸಮಯದಲ್ಲಿ ಮಗಳಿಗಾಗಿ ಪ್ರಾರ್ಥಿಸ್ತೀವಪ್ಪ. ಗರ್ಭವತಿಯಾಗಿದ್ದಾಳೆ ತಂದೆ. ಆ ಒಂದು ದಿನ ಹತ್ತಿರ ಬರುತ್ತಾ ಇದ್ದಂಗೆನೆ ಸುಲಭವಾದ ಹೆರಿಗೆ, ಆರೋಗ್ಯಕರವಾದ ಹೆರಿಗೆಯನ್ನು ಸಲ್ಲಿಸ್ತಾ ಇದ್ವಿ ಸ್ವಾಮಿ. ಮಗಳನ್ನು ಕನಕರಿಸಪ್ಪ. ಮಗಳಿಗೆ ಜೊತೆಗಾರನಾಗಿರುವಲ್ಲಿ ಅಪ್ಪ. ಮಗ ವಿಕ್ರಮ್ ಇಲ್ಲದೇ ಇರುವಂಥ ಸಮಯಗಳಲ್ಲಿ ಕೂಡ ಧೈರ್ಯ ಕೊಡು, ಸ್ಥೈರ್ಯ ಕೊಡು ಅಪ್ಪ. ಎಲ್ಲ ವಿಧವಾಗಿ ಕಾಯ್ದು ಕಾಪಾಡು ತಂದೆ. ನೀನು ಸ್ತೋತ್ರ ಸಲ್ಲಿಸ್ತಾ ಇದ್ವಿ ದೇವ. ಈ ಕುಟುಂಬದಲ್ಲಿ ನೀನು ಯಜಮಾನನಾಗಿರು, ಒಡೆಯನಾಗಿರು, ರಕ್ಷಕನಾಗಿರು. ಈ ಮನೆ ಸುತ್ತಮುತ್ತಲು ದೇವದೂತರ ಕಂಚಿ ಹಾಕಪ್ಪ. ಈ ಮನೆ ಮೇಲೆ ನಿನ್ನ ಬೆಳಕನಿಂದ ಪ್ರಕಾಶಿಸ್ಕೊ. ಈ ವಟಾರದಲ್ಲಿ ಸ್ವಾಮಿ ಒಳ್ಳೆ ಮನೆ ಅಂತೇಳಿ ಹೆಸರುವಾಸಿ ಮಾಡಪ್ಪ. ಎಲ್ಲರೂ ಪ್ರೀತಿ ಮಾಡುವಂತೆ ಅಪ್ಪ ಎಲ್ಲ ಹೃದಯಗಳಲ್ಲಿ ನೀನು ಮಾತಾಡು ಸ್ವಾಮಿ. ಈ ಮನೆಯನ್ನು, ಮನೆಯವರನ್ನು ನೋಡಿದಾಗ ಗೌರವ ಕೊಡುವಷ್ಟು ಪ್ರೀತಿ ಇವರಿಗೆ ದಯಪಾಲಿಸ್ತಂದೆ. ನೀನು ಸ್ತೋತ್ರ. ಈಗ ಹೆರಿಗೆ ದಿನಗಳು ಹತ್ತಿರ ಬರುತ್ತಾ ಇರುವಾಗ ಸ್ವಾಮಿ ಅಪ್ಪ, ಸುಲಭವಾದ ಹೆರಿಗೆ ನೀನು ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಗಳನ್ನು ಕಾಪಾಡಿ ಬರುವಂಥ ಮಗುವನ್ನು ಕೂಡ ತಾಯಿ ಮಗುವನ್ನು ದೀವಿಸು, ಆಶೀರ್ವದಿಸುತ್ತದೆ. ಪ್ರೀತಿ ಮಕ್ಕಳಾಗಿ, ನಿನಗೆ ಸಾಕ್ಷಿ ಮಕ್ಕಳಾಗಿ ಬೆಳೀಲಿಕ್ಕೆ ಸಹಾಯ ಮಾಡಪ್ಪ. ನೀನು ಸ್ತೋತ್ರ. ಇವರ ಕೋರಿಕೆಗಳನ್ನು ನೀಗಿಸುತ್ತಂದೆ. ಹೃದಯದಲ್ಲಿರುವ ಎಲ್ಲ ಮನೋಕೋರಿಕೆಗಳನ್ನು ನೀಗಿಸುತ್ತಂದೆ. ನೀನು ಸ್ತೋತ್ರ ಸಲ್ಲಿಸ್ತಾ ಇದೆ. ಪ್ರಿಯ ಮಕ್ಕಳು, ದೈವಜನರಂತೇಳಿ ನಮ್ಮೆಲ್ಲರನ್ನು ಬರಮಾಡಿ
ಅವ್ರು ಮಾಡಿದ ಪರಿಚರ್ಯವನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿ ಸ್ವಾಮಿ. ರುಚಿಕರವಾದ ಪದಾರ್ಥಗಳನ್ನು ಕೊಟ್ಟಿದ್ರಪ್ಪ. ಈ ಪ್ರಿಯ ಮಕ್ಕಳನ್ನು ದೀವಿಸು, ವಿಶೇಷವಾಗಿ ದೀವಿಸು. ಅವ್ರು ಮಾಡಿದ ಪರಿಚಯಕ್ಕೆ ತಕ್ಕ ಪ್ರತಿಫಲವನ್ನು ಬರುವ ದಿನಮಾನಗಳಲ್ಲಿ ನಿಮ್ಮ ಸಮಯಕ್ಕೆ ಒದಗಿಸಿಕೊಡುತ್ತಂದೆ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಯೇಸುವೆ, ಈ ಕುಟುಂಬವನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಒಂದು ವಠಾರದಲ್ಲಿ ಅನೇಕರಿದ್ದಾರೆ, ನಶಿಸಿ ಹೋಗೋರು ಇದ್ದಾರೆ ಸ್ವಾಮಿ. ಆ ಪ್ರಿಯ ಮಕ್ಕಳೆಲ್ಲ ನೀನು ಕನಿಕರಿಸಿ ಅವರಿಗೆ ರಕ್ಷಣಾ ಭಾಗ್ಯವನ್ನು ಕೊಡಪ್ಪ. ದೇವಾ ನಿನ್ನ ಸ್ತೋತ್ರ. ಈ ಕುಟುಂಬವನ್ನು ಎತ್ತಿ ಹಿಡಿದುಕೋ ಸ್ವಾಮಿ, ನಿನ್ನ ಸ್ತೋತ್ರ. ಅಪ್ಪ, ಸೋಮಲಾಪುರದಿಂದ ಬಂದಂಥ ಪ್ರಿಯ ಮಕ್ಕಳು ಅಪ್ಪ, ಸೇವಕರು, ನಿನ್ನ ದಾಸರು ಅಪ್ಪ, ಜಾನ್ ರಾಮಯ್ಯನಿಗಾಗಿ, ಸುನೀತಾ ಕುಮಾರಿ ಅಮ್ಮಗಾಗಿ ಪ್ರಾರ್ಥಿಸಿದೆ. ಅವರಿಬ್ಬರನ್ನು ಜೊತೆಪಡಿಸಿ ಕೊಟ್ಟಂಥ ಮಕ್ಕಳು, ಮೊಮ್ಮಕ್ಕಳು, ಆತ್ಮೀಯ ಮಕ್ಕಳು ಎಲ್ಲರೂ ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ ಸ್ವಾಮಿ. ಕಾಪಾಡಪ್ಪ. ಬರೋ ತಿಂಗಳ ಸ್ವಾಮಿ 26ಕ್ಕೆ ಅಪ್ಪ ಒಂದು ಆಚರಣೆ ಇದೆ ಸ್ವಾಮಿ. ಅದಕ್ಕೆ ಬೇಕಾದ ಹೊನರುಗಳು, ವಸ್ತುಗಳು, ಹಣ ಎಲ್ಲ ಶೇಖರಣೆ ಮಾಡಲಿಕ್ಕಾಗಿ ಸಹಾಯ ಮಾಡು. ಬರುವಂಥ ದೈವಜನರನ್ನು ಸ್ವಾಮಿ ಸಕಾಲಕ್ಕೆ ಕರೆತಂದು ಅವರಿಂದ ಅಪ್ಪ ಎಲ್ಲರನ್ನು ಬಲಪಡಿಸಿ, ಪ್ರೋತ್ಸಾಹಿಸಿ, ಒಳ್ಳೆ ವಾಕ್ಯವನ್ನು ಬಿತ್ತಿ ಅಪ್ಪ ಸಭೆಯನ್ನು ಅಭಿವೃದ್ಧಿ ಸಮೃದ್ಧಿಗಳನ್ನು ತುಂಬಿಸಿ ನಡೆಸ್ಕೊಡಪ್ಪ. ನಿಮ್ಮ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಈಗ ಅವರು ಕೂಡ ತಿರುಗು ಪ್ರಯಾಣಕ್ಕೆ ಹೋಗುತ್ತಿರುವಾಗ ಅವ್ರ ಜೊತೆಗಾರನಾಗಿದ್ದು ಸೇರುವ ಗಮ್ಯವನ್ನು ಸುರಕ್ಷಿತವಾಗಿ ಸೇರ್ಲಿಕ್ಕಾಗಿ ಸಹಾಯ ಮಾಡಪ್ಪ. ನೀವು ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಇಲ್ಲಿ ಅಪ್ಪ ಬಂದಿರುವಂಥ ಡೇವಿಡ್ ನಾರಾಯಣಗಾಗಿ ಸ್ತೋತ್ರ. ಹೊಸ ಮನೆಯನ್ನು ಕೊಟ್ಟಿದ್ದೀರಪ್ಪ. ಹೊಸ ವಿಷಯಗಳನ್ನು ಆ ಕುಟುಂಬದಲ್ಲಿ ನೆರವೇರಿಸು ತಂದೆ. ನಿನಗೆ ಅಪ್ಪ ಶುಭ ಕಾರ್ಯಗಳನ್ನು ಮಾಡಪ್ಪ. ಮದುವೆಗಳನ್ನು ಇಟ್ಕೊಂಡಿದ್ವಿ ಸ್ವಾಮಿ, ಅದೆಲ್ಲ ನಿನ್ನ ಚಿತ್ತಕ್ಕೆ ಒಪ್ಪಿಸ್ಕೊಡ್ತೀನಿ. ನೀನೇ ನಡೆಸು ತಂದೆ. ಸಹಾಯ ಮಾಡಪ್ಪ. ಯಾವ ಅಡಚಣೆ ಇಲ್ಲದಂಗೆ, ಶೋಧನೆ ಇಲ್ಲದಂಗೆ, ಗಲಿಬಿಲಿ ಇಲ್ಲದಂಗೆ ಅಪ್ಪ ಗೌರವಯುತವಾಗಿ ನಿನ್ನ ನಾಮಕ್ಕೆ ಮಹಿಮಕರವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಾಯ ಮಾಡು. ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದೆ. ಸಮಯದಲ್ಲಿ ಅಪ್ಪ ವಿಶ್ವಲ ತಮ್ಮನನ್ನು ನನ್ನ ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದಾರೆ. ದೀನನು ದಾಸರು ಆಗಿರೋಂಥ ನನ್ನ ಜ್ಞಾಪಕ ಮಾಡ್ಕೊಳ್ಳಿ ಸ್ವಾಮಿ. ಆರೋಗ್ಯ ಆಯುಷ್ಯಗಳನ್ನು ಕೊಟ್ಟು ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ, ನಿನ್ನ ನಾಮ ಮಹಿಮೆಗಾಗಿ ನಮ್ಮೆಲ್ಲರೂ ನಿನ್ನ ಬರೋಣಗಾಗಿ ಸಿದ್ಧ ಮಾಡುತ್ತಂತೆ. ನಮ್ಮ ಬರೋಣಗಾಗಿ ಕಾಯ್ತಿರ್ತೀವಿ ನಾವು. ನಿನ್ನ ಬರೋಣಗಾಗಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಸ್ವಾಮಿ. ಆ ನಿರೀಕ್ಷೆ ಸಂಪೂರ್ಣವಾಗಿ ತಂದೆ ನಿನಗೆ ಸ್ತೋತ್ರ ಸಲ್ಲಿಸ್ತದೆ. ನಾವೆಲ್ಲರೂ ಈ ಮನೆಯನ್ನು ಬಿಟ್ಟು ಹೋಗುವಾಗ ತಂದೆ ಈ ಮನೆಯಲ್ಲಿ ನೀನು ಇದ್ದಿದ್ದಕ್ಕಾಗಿ ಸ್ತೋತ್ರ. ಯಾರೇ ಬರಲಿ ಹೋಗಲಿ ಶಾಂತಿ ಸಮಾಧಾನದಿಂದ ಹೊರಗೆ ಹೋಗ್ಲಿಕ್ಕಾಗಿ ಸಹಾಯ ಮಾಡಪ್ಪ. ನೀನು ಸ್ತೋತ್ರ. ಅಬ್ರಹಾಮನಿಗೆ ನೀವು ವಾಗ್ದಾನ ಮಾಡಿದೆಯಪ್ಪ. ನೀನು ಆಶೀರ್ವಾದ ಮಾಡಿದವರನ್ನು ನಾನು ಆಶೀರ್ವಾದ ಮಾಡ್ತೇನೆ. ನಾವೆಲ್ಲರೂ ನಿನ್ನ ಅಬ್ರಹಾಮನ ಸಂತಾನವೇ. ನಾವು ಕೂಡ ಯಾರನ್ನ ಆಶೀರ್ವಾದ ಮಾಡ್ತೀವೋ, ಯಾರಿಗಾಗಿ ಘೋಷಣೆ ಮಾಡ್ತೀವೋ ಅಲ್ಲಿ ನೀನು ಅದ್ಭುತ, ಆಶ್ಚರ್ಯ, ಸ್ವಸ್ಥತ, ಶುಭ ಕಾರ್ಯಗಳನ್ನು ಮಾಡ್ತಂದೆ. ನೀವು ಸ್ತೋತ್ರ ದೇವ. ಈ ಮನೆಯಲ್ಲಿ ವಾಕ್ಯವು ಫಲಿಸಲಿ, ವಾಕ್ಯವು ದೇವ ಪ್ರತಿಫಲಿಸಲಿ ಸ್ವಾಮಿ. ನೀವು ಸ್ತೋತ್ರ ಸಲ್ಲಿಸ್ತಾರೆ. ಈ ಸಮಯದಲ್ಲಿ ವಿಶೇಷವಾಗಿ ವಿಕ್ರಮ್ನನ್ನು ಮಗಳನ್ನು ಅಪ್ಪ ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದೀವಪ್ಪ. ಅವರು ನಿರ್ಭಯದಿಂದ, ಶಾಂತಿ ಸಮಾಧಾನದಿಂದ, ಸಂತೋಷದಿಂದ ಈ ಮನೆಯಲ್ಲಿ ಅಪ್ಪ ಇರ್ಲಿಕ್ಕಾಗಿ ಸಹಾಯ ಮಾಡ್ತಂದೆ. ನಿನ್ನ ಸ್ತೋತ್ರ. ನನ್ನನ್ನು, ನಮ್ಮನ್ನು, ಸಮಸ್ತವನ್ನು, ಇಲ್ಲಿರುವ ನಮ್ಮೆಲ್ಲರನ್ನು ನಿನ್ನ ಬಲವಾದ ಕೈಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀವಿ. ತೆಗೆಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ಇದ್ವಿ. ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಜರೇತನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ವಿ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಈ ಮನೆಯಲ್ಲಿ ಇರುವಂಥ ಮಕ್ಕಳೊಂದಿಗೂ ನಮ್ಮೆಂದಿಗೂ ಸದಾಕಾಲ ನೆಲೆಯಾಗಿರಲಿ. ಆಮೆನ್, ಆಮೆನ್, ಆಮೆನ್.